ದಿನಸಿ ಅಂಗಡಿ ಬೇಕಾ ಬಿಡಿ 50-50 ಬಗ್ಗೆ ಆಗಿರ್ಬೋದು, ಮತ್ತು ಏರಿಕೆ ಮತ್ತು ಉಳಿಕೆ ಕ್ರಮಗಳಲ್ಲಿ ಮಕ್ಕಳು ಕಲಿಯೋದಾಗಿರ್ಬೋದು, ಸ್ಕೂಲಲ್ಲಿರುವಂಥ ಮಟೀರಿಯಲ್ಸ್ಗಳನ್ನು ಬಳಸ್ಕೊಂಡು ಮಕ್ಕಳು ಕಲಿಕೆ ಆಗಿರ್ಬೋದು, ಇದು ಎಲ್ಲ ರೀತಿಯಿಂದ ಈ ಒಂದು ಯೋಜನೆ ಯಶಸ್ವಿಯಾಗಿದೆ ಅಂತೇಳಿ ಹೇಳ್ಬೋದು. ಇವತ್ತು ಒಂದು ಗಣಕ ಕಾರ್ಯಕ್ರಮದಿಂದ ಎಷ್ಟೋ ಮಕ್ಕಳು ಏನಾಗಿರುತ್ತೆ ದೈನಂದಿನ ವ್ಯವಹಾರ ಮಾಡಲಿಕ್ಕೆ ಬಹಳಷ್ಟು ಏನಾಗಿದೆಪ್ಪ ಅಂತಂದರೆ ಉಪಯೋಗಕಾರಿಯಾಗಿದೆ ಅಂತ ಹೇಳ್ಬೋದು. ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳು ನೀಲಘಟ್ಟ ಶಾಲೆ ಮತ್ತು ದುರ್ಗಗುಡಿ ಮತ್ತು BH ರಸ್ತೆ, ತಮಿಳ್ ಶಾಲೆ ಮತ್ತು ಉರ್ದು ಶಾಲೆ, ಇನ್ನೊಂದು ನಗರ, ಈ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟರೆ ಅವ್ರು ಸ್ವಲ್ಪ ಜಾಗೃತರಾಗಿ ಸಮಾಜದಲ್ಲಿ ಯಾವುದೇ ಭಯ ಇಲ್ಲದೆ ಬದುಕೋ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಬೇಕಂತೇಳಿ ಇವತ್ತು ನಾವು ಅವರಿಗೆ ಕರೆಸಿ ಒಂದು ಒಳ್ಳೆ ಅರಿವನ್ನು ಮೂಡಿಸಿದ್ದೇವೆ. ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ಶಾಲೆಯಲ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹೆಣ್ಣುಮಕ್ಕಳನ್ನು ಒಟ್ಟುಗೂಡಿಸಿ ಅವರಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಮತ್ತು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ಲೈಂಗಿಕ ಶೋಷಣೆಯ ಬಗ್ಗೆ ಈ ದಿನ ಮಾನ್ಯ ಜಡ್ಜ್ ಅವರು ಅದಕ್ಕೆ ಇರುವಂತಹ ಲೈಂಗಿಕ ಶೋಷಣೆಯಿಂದ ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇರುವಂಥ ಕಾನೂನುಗಳ ಬಗ್ಗೆ ಮಾಹಿತಿ ಕೊಟ್ಟರು.